ವಾಲ್ಮೀಕಿ ಹಗರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸರ್ಕಾರಕ್ಕೆ ಹೇಗೆ ಮುಜುಗರ ಎದುರಾಗಿದೆ ಅನ್ನೋದನ್ನ ನೀವು ಗಮನಿಸ್ತಾ ಇದ್ರಿ. ಇನ್ನೊಂದು ಕಡೆಗೆ ಇದೇ ವಿಚಾರದಲ್ಲಿ ಪ್ರಾಸಿಕ್ಯೂಷನ್ಗೂ ಕೂಡ ರಾಜ್ಯಪಾಲರು ಸಹಿ ಆಗ್ತಾರಾ, ಅನುಮತಿ ಕೊಟ್ಟೇ ಬಿಟ್ರಾ ಅನ್ನುವಂತಹ ಪ್ರಶ್ನೆ ಇದ್ದೇ ಇದೆ. ಕಾರಣ ಅಂತದೊಂದು ಬೆಳವಣಿಗೆ ಬಗ್ಗೆ ಸಚಿವರುಗಳು ಈಗ ರಾಜಭವನದ ಕದ ದುರುಪಯೋಗ ಆಗ್ತಾ ಇದೆ, ರಾಜಭವನವನ್ನ ಬೇಕಾದ ರೀತಿಯಲ್ಲಿ ರಾಜಕೀಯ ಚಟುವಟಿಕೆಗಳಿಗೆ ಯೂಸ್ ಮಾಡ್ತಾ ಇದ್ದಾರೆ ಅನ್ನೋ ಆರೋಪ ಮಾಡೋದ್ರ ಮೂಲಕ ಮಾಡಿದ್ದಾರೆ. ಇಡಿ ಅಧಿಕಾರಿಗಳು ಕೇಂದ್ರದ ಕೈಗೊಂಬೆಗಳಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ಧ ನಡೆಸ್ತಾ ಇರುವಂತಹ ಷಡ್ಯಂತ್ರ ಅಂತ ಕೂಡ ಸಚಿವರು ದೂರಿದ್ದಾರೆ. ಕೇಂದ್ರದ ಕೈಗೊಂಬೆಯಾಗಿ ಬಿಜೆಪಿ ನಿರ್ದೇಶನದ ಮೇರೆಗೆ ರಾಜ್ಯಪಾಲರು ನೋಟಿಸ್ ಕೊಡೋದಕ್ಕೆ ಮುಂದಾಗಿದ್ದಾರೆ. ವಾಲ್ಮೀಕಿ ಹಗರಣದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರನ್ನ ಸಿಲುಕಿಸುವ ಪ್ರಯತ್ನ ನಡೆದಿದೆ ಅಂತ ಸಚಿವರು ದೂರಿದ್ದಾರೆ. ದೆಹಲಿಯಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಮಟ್ಟದಲ್ಲೂ ಇಡಿ ತನಿಖೆ ಬಗ್ಗೆ ಚರ್ಚೆ ಆಗ್ತಾ ಇದ್ದು, ಯಾವುದೇ ಪರಿಸ್ಥಿತಿ ಬಂದರೂ ಎದುರಿಸೋದಕ್ಕೆ ಹೈಕಮಾಂಡ್ನ ಸ್ಟ್ರಾಟಜಿ ತಂತ್ರಗಾರಿಕೆ ಮುಂದುವರಿತಾ ಇದೆ ಅನ್ನೋದು ಕೂಡ ತಿಳಿದು ಬರ್ತಾ ಇದೆ. ರಾಜ್ಯಪಾಲರು ಅವರಿಗೆ ಸಂವಿಧಾನಾತ್ಮಕವಾಗಿ ಅವರಿಗೆ ಕೆಲವು ಅಧಿಕಾರಗಳನ್ನು ಕೊಟ್ಟಿದ್ದಾರೆ. ಆ ಚೌಕಟ್ಟಿನಲ್ಲಿ ಅಷ್ಟೇ ಕೆಲಸ ಮಾಡಬೇಕು. ಅವರು ಚೌಕಟ್ಟು ಮೀರಿ ಹೋದ್ರೆ ಸ್ವಾಭಾವಿಕವಾಗಿ ಎಲ್ಲರಿಗೂ ಕೂಡ ಅನುಮಾನಗಳು ಬರ್ತದೆ ಮತ್ತು ರಾಜಕೀಯ ಆಗ್ತಾ ಇದೆ ಅಂತೇಳಿ ಅನುಮಾನಗಳು ಬರ್ತಾ ಇದೆ. ಹಾಗಾಗಿ ಇವತ್ತೇನು ನಮ್ಮ ರಾಜ್ಯದ ಗವರ್ನರ್ ಅವರು ಮುಖ್ಯಮಂತ್ರಿಗಳಿಗೆ ಶೋಕಾಸ್ ನೋಟಿಸನ್ನು ಹೊರಟಿದ್ದಾರೆ, ಅದೆಲ್ಲವೂ ಕೂಡ ರಾಜಕೀಯ ಪ್ರೇರೇಪಣೆ ಅಂತ ಹೇಳಿ ನಾವು ವಿಶ್ಲೇಷಣೆಯನ್ನು ಮಾಡಬೇಕಾಗ್ತದೆ. ಈಗ ಒಬ್ರು ಮುಖ್ಯಮಂತ್ರಿ ಇದ್ದಾಗ ಇನ್ನೊಬ್ರು ಮುಖ್ಯಮಂತ್ರಿ ಮಾಡ್ತೀವಿ ಅಂತ ಹೇಳ್ತಕ್ಕಂಥದ್ದು ಅದು ಖಂಡಿತವಾಗಿಯೂ ಸರಿಯಲ್ಲ. ಅದ್ರ ಬಗ್ಗೆ ಚರ್ಚೆನೂ ಇಲ್ಲ, ನಾವು ಯಾರು ಕೂಡ ಮಾತನಾಡೋದು ಕೂಡ ಇಲ್ಲ. ಅದರಿಂದ ಅದರ ಬಗ್ಗೆ ಮಾತಾಡೋದು ಅನಾವಶ್ಯಕ. ಆದರೆ ಇವತ್ತು ನೀವೊಂದು ಪ್ರಶ್ನೆ ಕೇಳಿದ್ರಲ್ಲ ರಾಜ್ಯಪಾಲರ ಬಗ್ಗೆ ಮತ್ತು ಸರ್ಕಾರದ ಬಗ್ಗೆ ಕೇಳಿದ್ರೆ ಅಸ್ಥಿರ ಆಗ್ತಾ ಇರ್ತಕ್ಕಂಥದ್ದು. ಇವತ್ತು ನೇರವಾಗಿ ನಾವು ಗವರ್ನರ್ ಬಗ್ಗೆ ನಮ್ಗೆ ಸಂಶಯ ಬರ್ತಾ ಇದೆ. ಯಾಕೆಂತ ಹೇಳಿದ್ರೆ ಎಲ್ಲೋ ಒಂದು ಕಡೆ ಈಗ ಬೇರೆ ಬೇರೆ ರಾಜ್ಯಗಳಲ್ಲಿ ಯಾವ ರೀತಿಯಾಗಿ ರಾಜ್ಯಪಾಲರನ್ನು ದುರುಪಯೋಗ ಪಡಿಸ್ಕೊಳ್ತಾ ಇರ್ತಕ್ಕಂಥ ಇತಿಹಾಸ ಮತ್ತು ಅನೇಕ ನಿದರ್ಶನಗಳಿದೆ. ಅದು ತಮಿಳುನಾಡು ಇರ್ಬೋದು, ವೆಸ್ಟ್ ಬೆಂಗಾಲ್ ಇರ್ಬೋದು, ಮಹಾರಾಷ್ಟ್ರ ಇರ್ಬೋದು, ಎಲ್ಲ ಕಡೆ ರಾಜ್ಯಪಾಲರ ಕಚೇರಿನ ರಾಜಕೀಯವಾಗಿ ಬಳಸ್ಕೊಳ್ತಕ್ಕಂಥ ಒಂದು ಆನ್ ವಾಟ್ ಬೇಸಿಸ್ ಪ್ರಾಸಿಕ್ಯೂಷನಿಗೆ ಪರ್ಮಿಷನ್ ಕೊಡಬೇಕು ಅಂದರೆ ಏನಾದರೂ ಒಂದು ಬಲವಾದ ದಾಖಲೆಗಳಿರಬೇಕಲ್ಲ. ಈಗ ನೀವು ತಮಿಳುನಾಡು ನೋಡಿದ್ದೀರಾ, ಮಹಾರಾಷ್ಟ್ರನ ಮುಂಚೆ ತಾವು ನೋಡಿದ್ವಿ, ಎಲ್ಲಿ 5 ಗಂಟೆ ಬೆಳಿಗ್ಗೆಗೆ ಪ್ರಮಾಣ ವಚನಕ್ಕೆ ಅವಕಾಶ ಮಾಡಿಕೊಟ್ವಿ. ಮತ್ತು ವೆಸ್ಟ್ ಬೆಂಗಾಲ್ ಗವರ್ನರು, ಈಗ ಕೆಲವು ಕಡೆ ಗವರ್ನರ್ ಏನು ಸಂವಿಧಾನಿಕ ಪೊಸಿಷನ್ ಏನಿದೆ ಅದು ಮಿಸ್ಯೂಸ್ ಮಾಡ್ತಾ ಇದ್ದಾರೆ, ಇಲ್ಲ ಅಂತಿಲ್ಲ. ಇದ್ರ ಬಗ್ಗೆ ಸುಪ್ರೀಂ ಕೋರ್ಟ್ ಕೂಡ ವ್ಯಾಖ್ಯಾನ ಮಾಡಿದೆ. ಮತ್ತು ಸಾಕಷ್ಟು ಆರ್ಟಿಕಲ್ಸ್ ಕೂಡ ಬಂದಿವೆ, ಯಾವ ರೀತಿ ಗವರ್ನರ್ಸು ಅವರ ಪವರನ್ನು ಮೀರಿ ಚುನಾಯಿತ ಸರ್ಕಾರಗಳಲ್ಲಿ ಹಸ್ತಕ್ಷೇಪ ಮಾಡ್ತಾ ಇರೋದು. ಸೊ ಇಲ್ಲೂ ಎಲ್ಲೋ ಒಂದು ಕಡೆ ನಡೀತಾ ಇದ್ದಂಗೆ ಕಾಣ್ತಾ ಇದೆ. ನಾವು ಹೇಳ್ದಂಗೆ IT EDನಲ್ಲೂ ಕೂಡ ಇವ್ರು ಬಳಕೆ ಮಾಡ್ತಾ ಇದ್ದಾರೆ, ಸರ್ಕಾರ ಇದು ಮಾಡ್ತಾರೆ. ಹೌದು, ರಾಜಕಾರಣ ಬಳಸ್ಕೊತಾ ಇಲ್ವಾ? ಆನ್ ವಾಟ್ ಬೇಸಿಸ್ ಟೆಲ್ ಮಿ. ಈಗ ನೋಡೋಣ ಸರ್, ನಾಳೆ ಕ್ಯಾಬಿನೆಟ್ ಆಗಲಿ. ನಾನು ಹೇಳ್ದಂಗೆ ಕೆಲವು ಬ್ರೇಕಿಂಗ್ ನ್ಯೂಸ್ ವೇಟ್ ಮಾಡಬೇಕಾಗ್ತದೆ. ಇಲ್ಲ ನೋಡಿ, ಹಂಗಲ್ಲ ನೋಡಿ, ಹಿಂದೆ ಯಾವತ್ತೂ ಕೂಡ ಗವರ್ನರ್ ಅವರು